ದೂರು ಕೊಡೋದಕ್ಕೆ ಬಂದಂತಹವಳನ್ನೇ ಪಟಾಯಿಸಿದ್ನ ಪೊಲೀಸಪ್ಪ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಬಿಕಾಸ್ PSI ಮನೋಹರ್ ವಿರುದ್ಧ ಗೃಹಿಣಿ ಕುಟುಂಬಸ್ಥರು ಇಂಥದ್ದೊಂದು ಆರೋಪವನ್ನ ಮಾಡ್ತಿದ್ದಾರೆ. ದೂರು ಕೊಡೋಕೆ ಹೋದಂತ ಸಂದರ್ಭ ಪೊಲೀಸಪ್ಪ ಯಾರು ಕಂಪ್ಲೇಂಟ್ ಕೊಡೋಕೆ ಬಂದಿದ್ರು ಆಕೆಯನ್ನೇ ಪಟಾಯಿಸಿದ್ದಾರೆ ಅಂತ ಹೇಳಿ ವಿಜಯಪುರದ ಬಸವನ ಬಾಗೇವಾಡಿ PSI ಮನೋಹರ್ ಕಂಚಗಾರ್ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಅನುರಾಧ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಕ್ಕೆ ಹೋಗಿದ್ರಂತೆ. ಈ ಸಂದರ್ಭದಲ್ಲಿ ಸುಮಾರು 5 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆಲಮೇಲ ಸ್ಟೇಷನ್ಗೆ ASI ಆಗಿದ್ದಂತಹ ಮನೋಹರ್ ಬಳಿಯಲ್ಲಿ ದೂರು ಕೊಡೋದಕ್ಕೆ ಹೋಗಿದ್ರು. PSI ಮನೋಹರ್ಗೆ ದೂರು ಕೊಡೋದಕ್ಕೆ ಹೋಗಿದ್ರು. ಬಟ್ ಈ ಸಂದರ್ಭ ದೂರು ಕೊಡೋಕೆ ಬಂದವಳನ್ನೇ ಬುಟ್ಟಿಗೆ ಬೀಳಿಸ್ಕೊಂಡ ಆರೋಪ. ಪತಿ ಭೀಮಾಶಂಕರ್ರನ್ನ ಬಿಟ್ಟು PSI ಜೊತೆಯಲ್ಲಿ ಅನುರಾಧ ಅಕ್ರಮವಾಗಿ ಬಂಧನವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಭೀಮಾಶಂಕರ್ ಮತ್ತು ಅನುರಾಧ ಪುತ್ರನಿಗೆ PSI ಮನೋಹರ್ ಈ ಹಿನ್ನೆಲೆಯಲ್ಲಿ ಟಾರ್ಚರ್ ಅನ್ನು ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಂದು ಮದುವೆ ಆಗಿ 10 ವರ್ಷ ಆಯ್ತು. 5 ವರ್ಷ ಸುಖ ಸಂಸಾರ ಆಗಿ ಚೆನ್ನಾಗಿದ್ದೆ. ಚಿಕ್ಕ ವಿಷಯಕ್ಕೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಕಂಚಗಾರ AS ಆಗಿದ್ದ ಆಲ್ಮೇಲದಲ್ಲಿ. ಈಗ ಪ್ರಮೋಟ್ ಆಗಿ PSI ಆಗಿದ್ದಾರೆ. ಬಾಗೇವಾಡಿ ಟೌನ್ PSI ಆಗಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ಲು ಬೆಂಗಳೂರಿಗೆ ಹೋದ ತಕ್ಷಣ.